ಮಂಗಳೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಕಚೇರಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಎಚ್ ಮೋಹನ್ ಅವರ ವಿರುದ್ಧ ಅದೇ ಕಚೇರಿಯ ಡಿ ಗ್ರೂಪ್ ಗುತ್ತಿಗೆ ಸಿಬ್ಬಂದಿಯಾಗಿರುವ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಮಹಿಳಾ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರ ನೇತೃತ್ವದಲ್ಲಿ ಮಹಿಳಾ ಸಂಘಟನೆಗಳ ಕಾರ್ಯಕರ್ತೆಯರು ಕಚೇರಿಗೆ ಭೇಟಿ ನೀಡಿ ಸಿಎಚ್ ಮೋಹನ್ ಅವರನ್ನ ಭೇಟಿಯಾಗಿ ಆರೋಪಗಳ ಕುರಿತು ಪ್ರಶ್ನಿಸಿದ್ರು. ಮಹಿಳಾ ಸಿಬ್ಬಂದಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಮಹಿಳಾ ಸಿಬ್ಬಂದಿಯೊಬ್ಬರು ದೀರ್ಘಕಾಲದ ಸಮಸ್ಯೆ ಅನುಭವಿಸಿದ ಬಳಿಕ ಇದೀಗ ದೂರನ್ನ ನೀಡಿದ್ದಾರೆ. ದೂರು ನೀಡಲು ತಡವಾಗಿರುವ ಬಗ್ಗೆ ಪ್ರಶ್ನಿಸುವ ಬದಲು ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಹೊರತರುವ ಅಗತ್ಯವಿದೆ ಎಂದು ಮಹಿಳಾ ಸಂಘಟನೆಗಳು ಒತ್ತಾಯಿಸಿವೆ. ಒಬ್ಬ ಮಹಿಳೆ ಯಾವುದೇ ಕಾರಣವಿಲ್ಲದೆ ಇಂತಹ ಗಂಭೀರ ಆರೋಪಗಳನ್ನು ಮಾಡೋದಿಲ್ಲ. ಸಮಸ್ಯೆ ಅನುಭವಿಸಿದ ಬಳಿಕವೇ ಅವರು ಧೈರ್ಯವಾಗಿ ಮುಂದೆ ಬಂದಿದ್ದಾರೆ. ಇನ್ನು ಮಹಿಳೆಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರತಿಭಟನೆ ನಡೆಸಿದ ಮಹಿಳೆಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕೆಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ, ಫಸ್ಟಿಗೆ ಅವಳಿಲ್ಲಿ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇದ್ಲು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನಾ ಹೇಳಿದ್ ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಆಗುತ್ತೆ. ಯಾಕೆ ಆಫ್ ಮಾಡ್ಬೇಕು ವಿಡಿಯೋ ಯಾಕೆ ಆಫ್ ಮಾಡ್ಬೇಕು? ಇದು ಡೆಮಾಕ್ರಸಿ. ನೀವು ಮಾಡಿದ ತಪ್ಪನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಬಂದು ಅದಾಯ್ತಲ್ಲ, ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಕ್ಕುಸ್ ತೊಳಿಲಿಕ್ಕೆ ಹೋದ್ಲು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಿಮ್ಗೆ. ನಿಮ್ ಮುಖ ನೋಡಿ, ಮೂತಿ ನೋಡಿ. ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. 2 ವರ್ಷ ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಬ ಹೆಂಗಸು ನೋಡಿ ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂಥ 15,000ದ ಕೆಲಸ ಇದೆಯಲ್ಲ, 100 ತೆಗೆಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ವರ್ಕ್ ಪ್ಲೇಸ್ ನೋಡಿ, ನೀವು ಅವಳ ಹತ್ರ ಹೇಳಿದಿರಿ, ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರು ಅಂತ ಹೇಳಿ, ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ಮ ಮೇಲೆ ಏನು ಎಂಕ್ವೈರಿ ಆಗಬೇಕು ಅದು ಆಗುತ್ತೆ. ಇನ್ನು ಈ ವೇಳೆ ಸಿಎಚ್ ಮೋಹನ್ ಅವರು ಆರೋಪಗಳನ್ನು ನಿರಾಕರಿಸಿದ್ದು, ಸೆಕ್ಯೂರಿಟಿ ಸಿಬ್ಬಂದಿ ಹಾಗೂ ಗುತ್ತಿಗೆ ನೌಕರರ ವೇತನ ಪಾವತಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಸಿಬ್ಬಂದಿಗೆ ಸಂಪೂರ್ಣ ಹಣ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿದೆ, ಯಾರಿಂದಲೂ ಯಾವುದೇ ಹಣ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದರೆ ಮಹಿಳಾ ಸಂಘಟನೆಗಳ ಕಾರ್ಯಕರ್ತೆಯರು ಹೆಚ್ಚುವರಿ ಹಣ ನೀಡುವ ಆಮಿಷ ಹಾಗೂ ವೈಯಕ್ತಿಕವಾಗಿ ಕೆಲವು ಸೂಚನೆಗಳನ್ನು ನೀಡಿರುವ ಆರೋಪಗಳು ಕೇಳಿಬಂದಿವೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ತಪ್ಪಾಯ್ತಂತ ಹೇಳಿ ನಾವು ಎಂತದ್ದು ಮಾಡಿಲ್ಲ. ಇದು ಕೆಲಸ ಮಾಡಿರೋ ಕಡೆ ಅದು ನಡೆದೇ ಇಲ್ಲ. ಫಸ್ಟ್ ಟೈಮ್ ನಡೀತಾ ಇದೆ. ಈ ವೇಳೆ ಸ್ಥಳದಲ್ಲಿ ಕೆಲಕಾಲ ಮಾತಿನ ಚಕಮಕಿ ನಡೆದಿದ್ದು, ಮಹಿಳಾ ಸಂಘಟನೆಗಳ ಸದಸ್ಯರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಮಹಿಳೆಯರನ್ನ ದುರ್ಬಲರು ಎಂದು ಭಾವಿಸಬಾರದು, ಅನ್ಯಾಯದ ವಿರುದ್ಧ ಕಾನೂನು ಹೋರಾಟ ಮುಂದುವರೆಸಲಾಗುವುದು ಎಂದು ಅವರು ಹೇಳಿದರು. ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಎಂಬ ಆಗ್ರಹ ಇದೀಗ ಕೇಳಿಬಂದಿದೆ.